ಸೇಡಂ ನಗರದ ಜನಸೇವೆಯಲ್ಲಿ ಮತ್ತೊಂದು ಸಾರ್ಥಕ ಹೆಜ್ಜೆ. ಬೇಸಿಗೆ ಬಿಸಿಲು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಸಾರ್ವಜನಿಕರ ತೃಪ್ತಿಗಾಗಿ ಮುಂಚೂಣಿಯಲ್ಲಿ ನಿಂತಿದೆ ಬಾಲರಾಜ್ ಗುತ್ತೇದಾರ್ ಬ್ರಿಗೇಡ್. ನಗರದ ಪ್ರಮುಖ ಸ್ಥಳಗಳಾದ ಅಂಬೇಡ್ಕರ್ ವೃತ್ತ, ರಿಂಗ್ ರೋಡ್, ಬಸ್ ನಿಲ್ದಾಣ, ಸ್ಕೋಟ್ ಹಾಗೂ ಚಿಂಚೋಳಿ ಕ್ರಾಸ್ಗಳಲ್ಲಿ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಜನಸಾಮಾನ್ಯರ ಕಷ್ಟವನ್ನು ಅರ್ಥ ಮಾಡಿಕೊಂಡು ತಕ್ಷಣ ಸ್ಪಂದಿಸಿದ ಈ ಸೇವಾ ಕಾರ್ಯ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದು ಕೇವಲ ನೀರಿನ ವ್ಯವಸ್ಥೆಯಷ್ಟೇ ಅಲ್ಲ, ಇದು ಮಾನವೀಯತೆ, ಸೇವಾಭಾವ ಮತ್ತು ಜನಪರ ಮನೋಭಾವದ ಪ್ರತೀಕವಾಗಿದೆ. ಬಾಲರಾಜ್ ಗುತ್ತೇದಾರ್ ಬ್ರಿಗೇಡ್ ಕೈಗೊಂಡಿರುವ ಈ ಉಪಕ್ರಮ ಇತರರಿಗೆ ಮಾದರಿಯಾಗಿದ್ದು, ಸಮಾಜ ಸೇವೆಯಲ್ಲಿ ರಾಜಕೀಯ ನಾಯಕರು ಹೇಗೆ ಜನರ ಜೊತೆಗೆ ನಿಂತು ಕೆಲಸ ಮಾಡಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಜನಸೇವೆ ಎಂದರೆ ಮಾತಲ್ಲ, ಕಾರ್ಯದಲ್ಲಿ ತೋರಿಸಬೇಕೆಂಬ ಸಂದೇಶವನ್ನು ಈ ಕಾರ್ಯ ಸ್ಪಷ್ಟವಾಗಿ ಸಾರುತ್ತದೆ. ಇಂತಹ ಜನಪರ ಕಾರ್ಯಗಳು ಮುಂದುವರಿಯಲಿ, ಸಮಾಜಕ್ಕೆ ಇನ್ನಷ್ಟು ಒಳಿತು ತರಲಿ ಎಂಬುದು ಎಲ್ಲರ ಆಶಯ. ಬಾಲರಾಜ್ ಬ್ರಿಗೇಡ್ ವತಿಯಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸೇಡಂ ನಗರದ ಒಟ್ಟು 5 ಕಡೆ ವ್ಯವಸ್ಥೆ ಮಾಡಲಾಗಿದೆ. ಇದರ ಉಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ತಿಳಿಸ್ತಾ ಈಗ ನಮ್ಮ ಹಿರಿಯರಾದ ಶಂಭುಲಿಂಗ ನಾಟಿಕರನ್ನು ಸಹ ಮಾತಾಡಿಕೊಂಡು ಬ್ರಿಗೇಡ್ ವತಿಯಿಂದ ನಮ್ಮ ಕ್ಷೇತ್ರ ಮತಕ್ಷೇತ್ರ ಆಕಾಂಕ್ಷಿ ಇದ್ದು ಬಾಲರಾಜ್ ಗುತ್ತೇದಾರ್ ಮತ್ತು ಬಾಲರಾಜ್ ಬ್ರಿಗೇಡ್ ವತಿಯಿಂದ ಬೇಸಿಗೆ ಹೆಚ್ಚಿನ ನಮ್ಮ ಸೇಡಂ ತಾಲೂಕಿನಲ್ಲಿ ಕೆಲವೊಂದು ಮುಖ್ಯ ಪಾಯಿಂಟ್ಗಳು, ಕೋರ್ಟ್ ಆಗಿರ್ಬೇಕು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅದಕ್ಕಾಗಿ ಜನರು ಏನೋ ಬಂದು ಇಲ್ಲಿ ಅದು ಶುದ್ಧವಾಗಿರ್ತಕ್ಕಂಥ ಫಿಲ್ಟರ್ ನೀರು ತಂದ ಕೇಸಿಂದ ಹಾಕ್ತಾರೆ. ಹಾಗಾಗಿ ಅನ್ನೋದು ಸ್ವತಃ ತಮ್ಮ ಖರ್ಚಿನಿಂದ ಫಿಲ್ಟರ್ ನೀರನ್ನ ಜನರಿಗೆ ಅನುಕೂಲ ಆಗಲಿ, ಅವ್ರ ಆರೋಗ್ಯ ಚಂದ ಇರಲಿ, ಅವ್ರೆಲ್ಲ ಆರೋಗ್ಯವಾಗಿ ಹೋಗ್ಲಿ, ಹಳ್ಳಿ ಜನರಿಗೆ ಯಾರು ಕೊಡಲ್ಲ, ಅವ್ರು ಇಲ್ಲಿ ಕುಡಿದು ಅವರು ಏರಿಕೆಯನ್ನ ನೀಗಿಸ್ಕೊಳ್ಳಿ ಅಂತ ಹೇಳಿ ಜನರಿಗೆ ವತಿಯಿಂದ ಅವ್ರು ಒಳ್ಳೆ ಸಹಕಾರ ಮಾಡಿ ಹಿಂದಕ್ಕೆ ನಮ್ಮ ಅಣ್ಣ ಹೇಳಿದ್ರು